ಪ್ರಜಾ ಟಿವಿ ಹಾಗೂ ಸಮಯ ಟಿವಿ ಆಡಳಿತ ಮಂಡಳಿ ವತಿಯಿಂದ ಅನ್ನದಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಂಗಳೂರಿನ ಫಾರ್ಚೂನ್ ವ್ಯಾಲಿ ಲೇಔಟ್ನ ಮರಿಯನಪಾಳ್ಯದಲ್ಲಿ ಕಳೆದ 100 ದಿನಗಳಿಂದ ಯಶಸ್ವಿಯಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ. ಇದುವರೆಗೆ ಲಕ್ಷ ಜನ ದಿನದ 3 ಹೊತ್ತು ತಿಂಡಿ ಊಟ ಸವಿದಿದ್ದಾರೆ. 100 ದಿನಗಳ ಸಂಭ್ರಮದಲ್ಲಿ ನಾಡಿನ ಪ್ರಮುಖ ಗಣ್ಯರು ಪಾಲ್ಗೊಂಡಿದ್ದಾರೆ. ಬೆಂಗಳೂರಿಗೆ ಉದ್ಯೋಗ ಅರಸಿ ರಾಜ್ಯ ಹೊರ ರಾಜ್ಯದಿಂದ ಲಕ್ಷಾಂತರ ಜನ ಬಂದಿದ್ದಾರೆ. ಇಲ್ಲಿ ಬಂದು ಬದುಕು ಕಟ್ಟಿಕೊಳ್ಳುವ ತವಕದಲ್ಲಿರುವ ಜನರು ಒಂದೊತ್ತಿನ ಊಟ ಮಾಡೋಕ್ಕೂ ಇನ್ನಿಲ್ಲದ ಕಸರತ್ತು ಪಡ್ತಿದ್ದಾರೆ. ಹಸಿದ ಹೊಟ್ಟೆಗೆ ಒಂದೊತ್ತಿನ ತುತ್ತು ಕೂಡ ಅಮೃತವಾಗಿತ್ತು. ಅದಕ್ಕೆ ಹಿರಿಯರು ಹೇಳೋದು ಅನ್ನದಾನಕ್ಕಿಂತ ದಾನವಿಲ್ಲ ಅಂತ. ಹೌದು, ನಗರದ ಫಾರ್ಚೂನ್ ವ್ಯಾಲಿ ಲೇಔಟ್ನ ವಿಜಯ್ ಟಾಟಾ ಮತ್ತು ಕುಟುಂಬಸ್ಥರ ನೇತೃತ್ವದಲ್ಲಿ ಬೆಳಗ್ಗೆ 7 ಗಂಟೆಯಿಂದ 3 ಹೊತ್ತು ಅನ್ನದಾಸೋಹ ನಡೀತಾ ಇದೆ. ಈ ಕಾರ್ಯಕ್ರಮ ಇವತ್ತು 100 ದಿನ ಪೂರೈಸಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸು ನಿಮ್ಮದಾಗಲಿ ಅಂತ ನೂರಾರು ಜನ ಹರಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಟಿ ಕಾರುಣ್ಯರಾಮ್ ಭಾಗಿಯಾಗಿ ಕಾರ್ಯಕ್ರಮ ಮತ್ತಷ್ಟು ಯಶಸ್ವಿಯಾಗಲಿ ಅಂತ ಹಾರೈಸಿದ್ದಾರೆ. ಹಸಿದು ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ 3 ಹೊತ್ತಿನ ಊಟದ ವ್ಯವಸ್ಥೆಯನ್ನ ನಗರದ ಫಾರ್ಚೂನ್ ವ್ಯಾಲಿ ಲೇಔಟ್ನಲ್ಲಿ ವಿಜಯ್ ಟಾಟಾ ಮತ್ತು ಕುಟುಂಬಸ್ಥರ ನೇತೃತ್ವದಲ್ಲಿ ಬೆಳಗ್ಗೆ 7 ಗಂಟೆಯಿಂದ 3 ಹೊತ್ತು ಅನ್ನದಾಸೋಹವನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಈ ಕಾರ್ಯಕ್ರಮ ಇವತ್ತು 100 ದಿನ ಪೂರೈಸಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸು ನಿಮ್ಮದಾಗಲಿ ಅಂತ ನೂರಾರು ಜನ ವಿಜಯ್ ಟಾಟಾ ಹಾಗೂ ಕುಟುಂಬಸ್ಥರಿಗೆ ಹರಸಿದ್ದಾರೆ. ಪ್ರಜಾ ಟಿವಿ ಮತ್ತು ಸಮಯ ಟಿವಿ ಆಡಳಿತ ಮಂಡಳಿ ವತಿಯಿಂದ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರಿನ ಫಾರ್ಚೂನ್ ವ್ಯಾಲಿ ಲೇಔಟ್ನ ಮರಿಯನಪಾಳ್ಯದಲ್ಲಿ ಈಗಾಗಲೇ ಕಳೆದ 100 ದಿನಗಳಿಂದಲೂ ಕೂಡ ಯಶಸ್ವಿಯಾಗಿ ಅನ್ನದಾನವನ್ನು ನಡೆಸ್ಕೊಂಡು ಬಂದಿರುವಂಥದ್ದು. 100 ದಿನ ಪ್ರತಿ ಸುಮಾರು 2000ಕ್ಕೂ ಅಧಿಕ ಮಂದಿಗೆ 3 ಹೊತ್ತು ಊಟವನ್ನು ಹಾಕಿರುವಂಥ ಕಾರ್ಯ ಇದು. ಇವತ್ತು 100 ದಿನ ಪೂರೈಸಿದೆ. ಹಸಿದ ಹೊಟ್ಟೆಗೆ ಒಂದೊತ್ತಿನ ತುತ್ತು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಈ ಒಂದು ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಊಟವನ್ನು ಸವಿದಿರುವಂಥದ್ದು. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಉದ್ಯೋಗವನ್ನು ಅರಸಿ ಬರುವಂಥದ್ದು ಲಕ್ಷಾಂತರ ಜನ ಬರ್ತಾರೆ. ಒಂದು ಹೊತ್ತು ಊಟವನ್ನು ತಿನ್ನೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ, ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾರೆ, ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಅಂಥವರಿಗೆ ಅನುಕೂಲ ಆಗಲಿ ಅಂತ ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಬಂದು ಬದುಕು ಕಟ್ಟಿಕೊಳ್ಳುವ ತವಕದಲ್ಲಿರುವಂಥ ಜನರು ಒಂದೊತ್ತಿನ ಊಟ ಮಾಡೋದಕ್ಕೂ ಕೂಡ ಇನ್ನಿಲ್ಲದ ಕಸರತ್ತು ಮಾಡ್ತಾರೆ. ಹಸಿದ ಹೊಟ್ಟೆಗೆ ಒಂದೊತ್ತಿನ ತುತ್ತು ಕೂಡ ಅಮೃತವಾಗಿರುತ್ತೆ. ಅದಕ್ಕೆ ಹಿರಿಯರು ಹೇಳೋದು ಅನ್ನದಾನಕ್ಕಿಂತ ಇನ್ನೊಂದು ದಾನವಿಲ್ಲ ಅಂತ. ಹೌದು, ನಗರದ ಫಾರ್ಚೂನ್ ವ್ಯಾಲಿ ಲೇಔಟ್ನ ವಿಜಯ್ ಟಾಟಾ ಮತ್ತು ಕುಟುಂಬಸ್ಥರ ನೇತೃತ್ವದಲ್ಲಿ ಸುಮಾರು ಬೆಳಗ್ಗೆ 7 ಗಂಟೆಯಿಂದ 3 ಹೊತ್ತು ಅನ್ನದಾಸೋಹ ನಡೀತಾ ಇದೆ. ಈ ಕಾರ್ಯಕ್ರಮ ಇವತ್ತು 100 ದಿನ ಪೂರೈಸಿದ್ದು, ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ ಅಂತ. ಜೊತೆಗೆ ನಟಿ ಕಾರುಣ್ಯರಾಮ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಜಯ್ ಟಾಟಾ ಅವರಿಗೆ ಶುಭ ಕೋರಿರುವಂಥದ್ದು. ಇನ್ನು ಎಷ್ಟೋ ಸೆಲೆಬ್ರಿಟಿಗಳು ಬಂದು ಇವತ್ತು ಶುಭ ಹಾರೈಸಿರುವಂಥದ್ದು. ಮಾಯಾನಗರಿ ಬೆಂಗಳೂರಿಗೆ ಉದ್ಯೋಗವನ್ನು ಅರಸಿ ಬದುಕನ್ನು ಕಟ್ಕೊಳ್ಬೇಕಂತ ಸಾಕಷ್ಟು ಜನರ ಬರ್ತಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆ, ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಜನರು ಕೂಡ ಬರ್ತಾರೆ. ಸೊ ಭವಿಷ್ಯ ಕಟ್ಕೊಳ್ಳೋದು ಒಂದು ಕಡೆ ಆದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಇರುವಂತಹ ಸಂಕಷ್ಟ ಸಾಕಷ್ಟು ಇರುತ್ತೆ. ಅನ್ನ ನೀರಿಲ್ಲದೆ ಜೀವನದ ಬಗ್ಗೆ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಹಸಿದ ಹೊಟ್ಟೆಯನ್ನು ತುಂಬಿಸೋಕೆ ಇವತ್ತು ವಿಶೇಷ ಕಾರ್ಯಕ್ರಮ 100 ದಿನವನ್ನು ಪೂರೈಸಿದೆ. ಸದ್ಯ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ. ಅನ್ನದಾನ ಅನ್ನೋ ಶೀರ್ಷಿಕೆಯಡಿ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಯಶಸ್ವಿಯಾಗಿ 100 ದಿನ ಪೂರೈಕೆ ಆಗಿದೆ. ಪ್ರಮುಖವಾಗಿ ಫಾರ್ಚೂನರ್ ವ್ಯಾಲಿ ಲೇಔಟ್, ಇದು ದಾಸರಳ್ಳಿಯ ಮೇನ್ ರೋಡ್ ಮರಿಯನಪಾಳ್ಯ, ಇಲ್ಲಿ ನಡೀತಾ ಇರುವಂತಹ ಅನ್ನದಾಸೋಹ ಕಾರ್ಯಕ್ರಮ ಬೆಳಿಗ್ಗೆ 7 ಗಂಟೆಯಿಂದಾನೇ ಬಿಸಿ ಬಿಸಿ ಊಟ ಬಹುತೇಕ ಹಸಿದು ಬರುವಂಥವರಿಗೆ ಸಿಗುತ್ತೆ. ವಿಜಯ್ ಟಾಟಾ ಮತ್ತು ಅವರ ಕುಟುಂಬಸ್ಥರಿಂದ ನಡೆಯುವಂತಹ ಒಂದು ವಿನೂತನ ಕಾರ್ಯಕ್ರಮ. ಬಹುತೇಕ ಒಂದು ಕಾರ್ಯಕ್ರಮ ಆಯೋಜನೆ ಆದ ನಂತರ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಬಹುದೊಡ್ಡ ಟಾಸ್ಕು. ಬಹುತೇಕ
ಬಹುತೇಕ 100 ದಿನಗಳ ಪೂರೈಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ದಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಸಾರ್ವಜನಿಕರು ಆಶಯಿಸ್ತಾ ಇದ್ದಾರೆ. ಬಹುತೇಕ ಲಕ್ಷಾಂತರ ಜನರು ಈಗಾಗಲೇ ಇಲ್ಲಿ ಬಂದು ಊಟವನ್ನು ಸವಿದು ಹೋಗಿದ್ದಾರೆ. ಬಹುತೇಕ ಈ ಒಂದು ಕಾರ್ಯಕ್ರಮ ಮಧ್ಯಮ ವರ್ಗ ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಒಳಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ, ಇರುವಂಥವ್ರನ್ನು ಕೂಡ ಮಾತಾಡಿಸ್ತೀನಿ ಯಾವ ರೀತಿಯಾಗಿ ಹೆಲ್ಪ್ ಆಗ್ತಿದೆ ಅನ್ನೋದು. ಬೆಂಗಳೂರಿಗೆ ಆರಂಭದಲ್ಲೇ ಹೇಳಿದಾಗೆ ಹಸಿದು ಬಂದವ್ರಿಗೂ ಸಂಖ್ಯೆ ಸಾಕಷ್ಟಿದೆ. ಜೀವನ ಕಟ್ಕೊಳ್ಬೇಕನ್ನೋ ಕನಸಿನೊಟ್ಟಿಗೆ ಬಂದಾಗ ಆರಂಭದ ದಿನಗಳಲ್ಲಿ ಇಲ್ಲಿ ಬದುಕು ಕಟ್ಕೊಳ್ಳೋದಿದೆಯಲ್ಲ ಸವಾಲಿನ ಕೆಲಸ. ಇಲ್ಲಿ ಬಹುತೇಕ ಆಟೋ ಚಾಲಕರು, ಕೂಲಿ ಕಾರ್ಮಿಕರು, ಓಲಾ ಊಬರ್ ಮಾಡುತ್ತಿರುವಂಥವರು, ಆರ್ಡರ್ ತೆಗೆದುಕೊಳ್ಳುವಂಥವ್ರಿಗೆ ಎಲ್ರಿಗೂ ಸಮಸ್ಯೆ ಆಗ್ತಿತ್ತು. ಈ ಒಂದು ಕಾರ್ಯಕ್ರಮ ಎಷ್ಟು ಅನುಕೂಲ ಆಗಿದೆ ನೇರವಾಗಿ ಮಾತಾಡ್ಸ್ತಾ ಹೋಗ್ತೇನೆ. ಸರ್, ಈ ಒಂದು ಕಾರ್ಯಕ್ರಮ ಎಷ್ಟು ದಿನದಿಂದ ಬರ್ತಿದ್ದೀರಾ, ಎಷ್ಟು ದಿನದಿಂದ ನಡೀತಾ ಇದೆ? ಮೇಡಮ್, ನಾನೊಂದು 6 ಮಂತಿಂದ ಬರ್ತಾಯಿದ್ದೀನಿ. ಆವಾಗ ಗೊತ್ತಾಗಿತ್ತು. ತುಂಬ ಚೆನ್ನಾಗಿದೆ ಮೇಡಮ್. ನಮಗೆಲ್ಲ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ತುಂಬ ನೀಟ್ನೆಸ್ಸು ಹೋಟ್ಲು ಕಂಪೇರ್ ಮಾಡಿದ್ರೆ ನಮಗೆ ಮನೆ ಊಟ ಇದ್ದಂಗಿದೆ ಮೇಡಮ್. ನಮ್ಮ ಹೆಸರು ಕೃಷ್ಣ ಅಂತ, ಇಲ್ಲೇ ಮನೆ ಟೆಕ್ ಪಾರ್ಕಲ್ಲಿ ಡ್ರೈವರು. ಬಟ್ಟು ತುಂಬ ಚೆನ್ನಾಗಿದೆ ಮೇಡಮ್. ಸರ್, ಮಧ್ಯಮ ವರ್ಗದವ್ರಿಗೆ, ಅದರಲ್ಲೂ ದುಡ್ಡು ತಿನ್ನೋರಿಗೆ, ಇವತ್ತಿನ ದುಡಿಮೆ ಇವತ್ತಿನ ಹೊಟ್ಟೆಪಾಡಿಗೆ ಅನ್ನೋರಿಗೆ ಎಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಇಲ್ಲಿಯ ಶುಚಿ ರುಚಿ ಮತ್ತು 100 ದಿನ ಪೂರೈಕೆ ಮಾಡಿದೆ. ಬಹುತೇಕ ಒಂದು ವಾರ ಮಾಡಿದರೆ ಸಾಕು ಕಾರ್ಯಕ್ರಮ ಯಶಸ್ವಿ ಆಯಿತು ಅನ್ನೋ ಹಂತದಲ್ಲಿ ಇರ್ತಾರೆ. ಸೊ 100 ದಿನ ಪೂರೈಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿಯಾಗಿ ಸಾಗಲಿ ಅಂತೀರಾ ಹೇಗೆ? ಮೇಡಮ್, ಇದರಿಂದ ತುಂಬ ಬಡವರೆಲ್ಲ, ತುಂಬ ಬಡವರು ಈ ಕಡೆ ಇರೋರೆಲ್ಲ, ತುಂಬ ಕೂಲಿ ಕಾರ್ಮಿಕರೆಲ್ಲ ಬಂದು ಊಟ ಮಾಡ್ತಾರೆ ಮೇಡಮ್. ತುಂಬ ಇದನ್ನು ಕಂಟಿನ್ಯೂ ಮಾಡಿದ್ರೆ ತುಂಬ ಎಷ್ಟೋ ಜನಕ್ಕೆ ತುಂಬ ಉಪಯೋಗ ಆಗುತ್ತೆ. ನಮ್ಮಂಥ ಡ್ರೈವರ್ಗಳಿಗೆ, ಕೂಲಿ ಕೆಲಸ ಮಾಡೋರಿಗೆ, ಗಾರೆ ಕೆಲಸ ಮಾಡೋರು, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ ಮೇಡಮ್. ಇದು ಹಿಂಗೆ ನಡೆದರೆ ನಮಗೂ ತುಂಬ ಒಳ್ಳೆಯದು ಮೇಡಮ್. ಸರ್, ಫುಡ್ ಹೇಗಿದೆ? ಎಷ್ಟು ದಿನದಿಂದ ಬರ್ತಿದ್ದೀರಾ? ಮೇಡಮ್, ನಾವು ಒಂದು ವಾರದಿಂದ ಬರ್ತಾ ಇದ್ದೀವಿ. ತುಂಬ ಇಲ್ಲಿ ವರ್ಕ್ ಮಾಡೋಂಥ ಬಡವರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಎಷ್ಟೋ ಜನ ಡ್ರೈವರ್ಸ್ಗಳಾಗಿರ್ಬೋದು, ಬೆಳಗ್ಗೆ ಹೊತ್ತು ಊಟ ಸಿಕ್ಕಿಲ್ಲ ಅಂತಂದರೆ ಹೊರಗಡೆ ಎಲ್ಲ ಇದೆ ಅಂತಂದ್ರೂ ಅಟ್ಲೀಸ್ಟ್ ಇಲ್ಲಿ 11 ಗಂಟೆ 12 ಗಂಟೆ ಆದರೂ ಕೂಡ ಕೊಡ್ತಾ ಇರ್ತಾರೆ. ಮಧ್ಯಾಹ್ನ ಊಟನೂ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನನೂ ಊಟ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ ಊಟ, ತುಂಬ ಚೆನ್ನಾಗಿದೆ. ಸರ್, ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂದರೆ ಅದರ ಅನುಕೂಲಗಳು, ಅವಶ್ಯಕತೆ ಇದ್ದವ್ರಿಗೆ ತಟ್ಟಬೇಕು, ಸಿಗಬೇಕು. ಸೊ ಸಿಗ್ತಾ ಇದೆ ಅನ್ನಿಸ್ತಿದೆ. ತುಂಬ ಜನ ಬಡವ್ರಿಗೆ, ಕೂಲಿ ಕಾರ್ಮಿಕರುಗಳಿಗೆ, ತುಂಬ ಜನ ನೋಡ್ತಿರ್ತೀವಲ್ಲ ನಾವು, ಮಧ್ಯಾಹ್ನ 2 ಗಂಟೆ 3 ಗಂಟೆ ಟೈಮಿಗೆ ಬರ್ತೀವಿ ಎಲ್ಲರೂ ಊಟಕ್ಕೆ ಅಂತಂದ್ಬಿಟ್ಟು ಡ್ರೈವರ್ಸ್ಗಳೆಲ್ಲ. ಎಷ್ಟೋ ಜನ ಬರ್ತಾ ಇರ್ತಾರೆ. ಕೂಲಿ ತುಂಬ ಹೇಳಬೇಕು ಅಂತಂದರೆ ತುಂಬ ಸಮಾಜ ಸೇವೆ ಅನ್ನೋದು ತುಂಬ ಮಾಡ್ತಾ ಇದ್ದಾರೆ ಇವರು. ಅದೆಲ್ರಿಗೂ ಅನುಕೂಲ ಆಗ್ತಾ ಇದೆ ಬಡವರಿಗೆ. ಸರ್, ಶುಚಿ ರುಚಿ ವಿಚಾರಕ್ಕೆ ನೀವು 6 ದಿನದಿಂದ ತಿಂತಿದ್ದೀರಾ ಅಂತಿದ್ರೆ ಹೆಂಗಿದೆ? ಮನೆ ಊಟ ಥರ ಇದೆನಾ? ಮನೆ ಊಟದ ಥರನೇ ತುಂಬ ಟೇಸ್ಟಿಯಾಗಿದೆ. ಹಾಕಿಸ್ಕೊಂಡು ತಿಂತೀವಿ, ಇನ್ನೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹೊರಗಡೆ ಹೋಟ್ಲಲ್ಲಿ ಎಷ್ಟೋ ಜನ ಬಿಡೋರು ನೋಡಿದ್ದೀನಿ. ಇಲ್ಲಿ ಇವತ್ತಿನವರೆಗೂ ಜನ ಯಾರು ಬಿಟ್ಟಿಲ್ಲ. ಬಿಸಿ ಊಟ ಸಿಗುತ್ತೆ. ನಮ್ಮಂಥ ಬಡವ್ರಕ ಬಿಸಿ ನಮ್ಮದು ರಾಚನಹಳ್ಳಿ, ಅಲ್ಲಿಂದ ಇಲ್ಲಿ ಊಟಕ್ಕೆ ಬರ್ತೀರಿ ನಾವು. ಬಡವರೇ ಬಿಸಿ ಕೊಡ್ತಾರಕ್ಕ. ಮಧ್ಯಾಹ್ನ ಊಟ, ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ ಊಟ. ಯಾವಾಗ ಬಂದ್ರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇನ್ನು ತಿನ್ನೋಣ ಅನಿಸ್ತದೆ. ಇವಾಗ ಬಿಸಿಬೇಳೆ ಬಾತ್ ಮಾಡಿದ್ರು, ಸೂಪರ್ ಆಗಿತ್ತು, ತಿಂದ್ರಿ ಸಾಕು. ಎಷ್ಟು ಅನುಕೂಲ ಆಗಿದೆ ಸರ್? ಚೆನ್ನಾಗದೆ. ಇವಾಗ ಡ್ಯೂಟಿಗೆ ಹೋಗ್ಬೇಕು ಅಷ್ಟೇ. ಊಟ ನಾಷ್ಟ ಮಾಡಿದ್ರೆ ಡ್ಯೂಟಿಗೆ ಹೋಗ್ಬಿಟ್ಟು ನಮ್ಮ ಡ್ಯೂಟಿ ಮುಗಿಸ್ಕೊಂಡು ತಿರ್ಗಾ ಸಾಯಂಕಾಲ ಇಲ್ಲಿಗೆ ಬರಬೇಕು ಊಟಕ್ಕೆ. ಅನುಕೂಲ ಆಗಿದೆ, ಚೆನ್ನಾಗದಕ್ಕ. ದೇವ್ರ ಸತ್ತೋಗು ನಮ್ಮ ಅಪ್ಪನು ಯಾರು ಊಟ ಹಾಕ್ತಾವ್ರೋ ಅವ್ರನ್ನ 100 ವರ್ಷ ಇನ್ನೂ ಚೆನ್ನಾಗಿರಲಿ ಅಂತ ನಾವು ಹೇಳ್ಕೊಂತೀವಿ. ಇಲ್ಲಿ ಒಂದೇ ಒಂದು ವಿಷಯ ಅಂತಂದರೆ ಬಡವರು ಶ್ರೀಮಂತರು ಅನ್ನೋ ಇದಿಲ್ಲ. ಎಲ್ಲರೂ ಬರ್ತಾರೆ, ಎಲ್ಲರೂ ಲೈನಲ್ಲೇ ನಿಂತ್ಕೊಂಡು ತಗೋತಾರೆ, ಎಲ್ಲರೂ ಕೆಳಗಡೆನೇ ಕೂತ್ಕೊಂಡು ತಿಂತಾರೆ. ತಿಂದ್ಬಿಟ್ಟು ಆರಾಮಾಗಿ ಎದ್ಬಿಟ್ಟು ಹೋಗ್ತಾರೆ. ಇಲ್ಲಿ ಯಾರು ನೀವು ಹಂಗೆ ಚೇರ್ಗಿರಿ ಏನು ಫೆಸಿಲಿಟೀಸ್ ಇಲ್ಲ. ಆರಾಮಾಗಿ ಕೂತ್ಕೊಂಡು ತಿಂದ್ಬಿಟ್ಟು ಹೋಗ್ತಾರೆ. ಚೇರ್ಗಳಿದ್ರೂ ಯಾರು ಕೂರಲ್ಲ. ಎಲ್ಲರೂ ಇಲ್ಲಿ ಕೆಳಗಡೆ ಕೂತ್ಕೊಂಡೇ ಊಟ ಮಾಡ್ತಾರೆ. ಇಲ್ಲ ಇಲ್ಲಿ ನಿಂತ್ಕೊಂಡು ಕೂತ್ಕೊಳಕ್ಕಾಗ್ದಲ್ಲೇ ಇರೋರು ನಿಂತ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ಊಟ ಮಾಡ್ತಾರೆ. ಆ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ನೋಡ್ಬೋದು, ಬಹುತೇಕ ಈಗಾಗಲೇ ಲಕ್ಷಾಂತರ ಜನರು ಕೂಡ ಇಲ್ಲಿ ಬಂದು ಊಟ ಮಾಡ್ತಿದ್ರು. ಅದರಲ್ಲೂ ನಮ್ಮ ಮಧ್ಯಮ ವರ್ಗದವ್ರಿಗೆ ತುಂಬ ಅನುಕೂಲ ಆಗಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆ ಅನ್ನದಾನಕ್ಕಿಂತ ಇನ್ನೂ ದಾನ ಇಲ್ಲ ಅಂತಾರಲ್ಲ, ಹಂಗಾಯಿತು. ಬಹುತೇಕ ಯಶಸ್ವಿಯಾಗಿ ನಡೆದಿದೆ. 100 ದಿನ ಪೂರೈಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿಯಾಗಿ ಇಂತಹ ಸಮಾಜ ಸುಧಾರಣೆ, ಅದರಲ್ಲೂ ಬಡವರ್ಗದವ್ರಿಗೆ, ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳಾಗಲಿ ಅಂತ ಸಾರ್ವಜನಿಕರು ತುಂಬ ಮನಸ್ಸಿನಿಂದ ಹಾರೈಸ್ತಾ ಇದ್ದಾರೆ. ಸೊ ಇನ್ನೂ ಒಂದಿಷ್ಟು ಜನರಿದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಸರ್, ಏನು ಕೆಲಸ ಮಾಡ್ತೀರಾ? ಡ್ರೈವರ್ ಮೇಡಮ್. ಎಷ್ಟು ಅನುಕೂಲ ಆಗಿದೆ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ? ನಮ್ಮ ಡ್ರೈವರ್ಗಳಿಗೆ, ಕೂಲಿ ಕಾರ್ಮಿಕರಿಗೆ ಭಾರಿ ಅನುಕೂಲ ಆಗಿದೆ. ಚೆನ್ನಾಗಿದೆ ಊಟ ಎಲ್ಲ, ಕ್ಲೀನ್ ಮೇಂಟೆನೆನ್ಸ್ ಇದೆ.
ನಮಗೆ ಭಾರಿ ಅನುಕೂಲ ಆಗಿದೆ. ಬೆಳಗ್ಗೆ ಮಧ್ಯಾಹ್ನ ಇಲ್ಲೇ ಊಟ ಮಾಡೋದು. ಸರ್, ಆಟೋ ಚಾಲಕರು ಅನ್ಕೋತೇನೆ. ಇಲ್ಲ, ಆಟೋ ಅಲ್ಲ, ಟಿ ಗಾಡಿ. ಓಕೆ. ಒಟ್ಟಾರೆ ಖರ್ಚು ವೆಚ್ಚ ತೆಗೆದು ದುಡಿಮೆ ಆ ದಿನಕ್ಕೆ ಬರೋದು, ಊಟ ಒಮ್ಮೊಮ್ಮೆ ಒಂದೊಂದು ಹೊತ್ತಿನ ಊಟ ಕೂಡ ಸ್ಕಿಪ್ ಆಗುತ್ತೆ. ಇದೆಷ್ಟು ಅನುಕೂಲ ಆಗುತ್ತೆ ಅಂತ. ನಮಗಿದು ಡೈಲಿ ಒಂದು 100 ರೂಪಾಯಿ ಸೇವೆ ಆಗ್ತೈತೆ ಮೇಡಮ್. ಒಳ್ಳೆ ಊಟ ಎಲ್ಲ ಚೆನ್ನಾಗಿದೆ. ಬೆಳಗ್ಗೆ ಸಂಜೆ ಬರ್ತೀವಿ ಇಲ್ಲೇ 3 ಗಂಟೆಗೆ ಬರ್ತೀವಿ. ಬೆಳಗ್ಗೆ ಈಗ ಬರ್ತೀವಿ ಲಾಗಿನ್ ಮಾಡಿ. ಚೆನ್ನಾಗಿದೆ, ಎಲ್ಲ ಕ್ಲೀನ್ ಮೇಂಟೆನೆನ್ಸ್ ಎಲ್ಲ ಇದೆ. ಯಾರು ಪುಣ್ಯಾತರು ಮಾಡ್ತಾರೆ, ಒಳ್ಳೆಯದಲ್ಲಿ ಎಲ್ಲರಿಗೂ ಅನುಕೂಲ ಆಗಿದೆ ಮೇಡಮ್. ನೋಡಿದ್ರಲ್ಲ, ಬಹುತೇಕ ಬೆಳಿಗ್ಗೆ 7 ಗಂಟೆಯಿಂದ ಬಿಸಿ ಬಿಸಿ ಊಟ ಸಿಗುತ್ತೆ. ಸೊ ಯಾವಾಗ ಬಂದ್ರೂ ಬಿಸಿ ಊಟ ಸಿಗುತ್ತೆ ನಮಗೆ. ಸೊ ಸಾಕಷ್ಟು ಅನುಕೂಲವಾಗಿದೆ ಆರ್ಥಿಕವಾಗಿ, ಜೊತೆಗೆ ನಮ್ಮ ಆರೋಗ್ಯದ ಮೇಲೂ ಕೂಡ ಒಂದು ಉತ್ತಮ ಪರಿಣಾಮ ಬೀರ್ತಾ ಇದೆ. ಹೋಟೆಲ್ ಊಟ ಅಡ್ಡ ಪರಿಣಾಮ ಬೀರುತ್ತೆ, ಇಲ್ಲಿ ಮನೆ ಊಟದ ಥರ ಟೇಸ್ಟ್ ಇದೆ. ರುಚಿ ಜೊತೆಗೆ ಒಳ್ಳೆ ಊಟ ಸಿಗ್ತಾ ಇದೆ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದ್ದಾವೆ. ಸಾರ್ವಜನಿಕರು ಹೇಳೋ ಪ್ರಕಾರ ಅನ್ನದಾನಕ್ಕಿಂತ ಇನ್ನೂ ದಾನ ಇಲ್ಲ. ನಾವು ಇಲ್ಲಿ ಬರುವಾಗ ದೇವಸ್ಥಾನದ ಥರ ಫೀಲ್ ಮಾಡ್ತೀವಿ, ಕೆಳಗೆ ಕೂತ್ಕೊಂಡು ಊಟ ಮಾಡ್ತೀವಿ ಕೈ ಮುಗಿದು ಅಂತ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸವಿತಾ ರಾಮಚಂದ್ರ, ಪ್ರಜಾ ಟಿವಿ, ಬೆಂಗಳೂರು. ಪ್ರಜಾ ಟಿವಿ ಮತ್ತು ಸಮಯ ಟಿವಿ ಆಡಳಿತ ಮಂಡಳಿ ವತಿಯಿಂದ ಅನ್ನದಾನ ಕಾರ್ಯಕ್ರಮ ಸುಮಾರು 100 ದಿನದಿಂದ ನಡೀತಾ ಇರುವಂಥದ್ದು. ಇವತ್ತು 100 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಅಲ್ಲಿಗೆ ನಮ್ಮ ಪ್ರತಿನಿಧಿ ಸವಿತಾ ಅವರು ಹೋಗಿ ಒಂದಷ್ಟು ಜನರ ಜೊತೆ ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ ಎಷ್ಟು ಅನುಕೂಲ ಆಗ್ತಾ ಇದೆ ಅಂತ. ಸ್ವಿಗ್ಗಿ, ಝೊಮ್ಯಾಟೊ ಮಾಡುವಂಥವ್ರು, ಓಲಾ, ಊಬರ್ ಡ್ರೈವರ್ಸ್ಗಳಾಗಿರ್ಬೋದು ಅಥವಾ ಮಧ್ಯಮ ಮತ್ತು ಬಡವರ್ಗದ ಜನರಿಗೆ ಎಷ್ಟೆಲ್ಲ ಅನುಕೂಲ ಆಗ್ತಾ ಇದೆ ಈ ಒಂದು ಅನ್ನದಾನದಿಂದ ಅನ್ನೋ ಮಾತುಗಳನ್ನು ಅಲ್ಲಿ ಅನ್ನದಾನ ಏನು ನಡೀತಾ ಇದೆ ಅಲ್ಲಿ ಬಂದು ಊಟವನ್ನು ಸವಿಯುವಂಥ ಜನರು ಕೂಡ ಮಾತನಾಡಿರುವಂಥದ್ದು. ಓಲಾ, ಊಬರ್ ಓಡಿಸುವಂಥವ್ರಾಗಿರ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ ಮಾಡುವಂಥವ್ರನ್ನು ನಮ್ಮ ಪ್ರತಿನಿಧಿ ಸವಿತಾ ಅವ್ರು ಮಾತನಾಡಿಸಿದ್ರು. ಅವ್ರು ಹೇಳಿದ್ರು, ಒಂದು ದಿನಕ್ಕೆ ನಮಗೆ ಕನಿಷ್ಠ ಅಂದರೂ 100 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಬೆಳಗ್ಗೆ ಮತ್ತು ರಾತ್ರಿ ಊಟ ನಮಗೆ ಸಿಗತ್ತೆ ಅಂದರೆ ಮಿನಿಮಮ್ 100 ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ ಒಂದು ದಿನಕ್ಕೆ 100 ರೂಪಾಯಿ ಉಳಿತಾಯ ಆಗುತ್ತೆ ಅಂದರೆ ನಾವೊಂದು ಆಟೋ ಡ್ರೈವರ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ತಿಂಗಳಿಗೆ ಒಂದು 10,000 ದುಡ್ಡು ಮಾಡ್ತಾರೆ ಅಂದರೆ ಅಲ್ಲಿ ಒಂದು ದಿನಕ್ಕೆ 100 ರೂಪಾಯಿ ಅವ್ರದ್ದು ಉಳಿತಾಯ ಆಯಿತು ಅಂದರೆ ಒಂದು ತಿಂಗಳಲ್ಲಿ 3-4 ಸಾವಿರ ಅವ್ರದ್ದು ಉಳಿತಾಯ ಆಗುತ್ತೆ. ಹೀಗಾಗಿ ಮಧ್ಯಮ ವರ್ಗದವ್ರಿಗೆ ಇಲ್ಲಿ ಎಷ್ಟು ಅನುಕೂಲ ಆಗ್ತಾ ಇದೆ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಿಂದ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸುಮಾರು 100 ದಿನ ಕಂಟಿನ್ಯೂಸ್ ಆಗಿ 3 ಹೊತ್ತು ಊಟ. ಬೆಳಗ್ಗೆ 7 ಗಂಟೆಗೆ ಆರಂಭ ಆಗುತ್ತೆ ನಿಮಗೆ. ಬೆಳಗ್ಗೆ 7 ಗಂಟೆಗೆ ಆರಂಭ ಆದರೆ ನಿರಂತರವಾಗಿ ಬಿಸಿ ಊಟ ಸಿಗುತ್ತೆ ನಿಮಗೆ ರಾತ್ರಿ ಸಂಜೆ 7 ಗಂಟೆವರೆಗೂ ಕೂಡ. 3 ಹೊತ್ತು ಊಟವನ್ನು ಕೂಡ ಯಾರು ಬೇಕಾದರೂ ಹೋಗಿ ಅಲ್ಲಿ ಊಟವನ್ನು ಸವಿಬಹುದು. ಇಂಥವರೇ ಹೋಗಬೇಕು ಅಂಥವರೇ ಹೋಗಬೇಕು ಅಂತ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಮಧ್ಯಮ ವರ್ಗ ಮತ್ತು ಬಡ ವರ್ಗಕ್ಕೆ ಅನುಕೂಲ ಆಗಲಿ ಅಂತಾನೆ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರುವಂಥದ್ದು. ನಗರದ ಫಾರ್ಚುನರ್ ವ್ಯಾಲಿ ಲೇಔಟ್ನಲ್ಲಿ ವಿಜಯ್ ಟಾಟಾ ಮತ್ತು ಕುಟುಂಬಸ್ಥರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ನಡೀತಾ ಇರುವಂಥದ್ದು. Back them on.